ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ನಾಟಕದಲ್ಲಿ ಸ್ಫೋಟಕ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತರಿಸಿಕೊಂಡಿದೆ. ಗುಪ್ತಚರ ವಿಭಾಗದಿಂದ ತರಿಸಿಕೊಂಡ ವರದಿಯಲ್ಲಿ ಸ್ಫೋಟಕ ಅಂಶಗಳಿವೆ. ಆ ಸ್ಫೋಟಕ ಅಂಶಗಳನ್ನು ಕಂಡು ಸಿದ್ದರಾಮಯ್ಯನವರು ಟೆನ್ಷನ್ ಆಗಿದ್ದಾರೆ. ಸಿದ್ದರಾಮಯ್ಯನವರ ಚಿಂತೆಗೆ ಗುಪ್ತಚರ ವರದಿ ಕಾರಣವಾಗಿದೆ. ಹಾಗಾದರೆ ಆ ವರದಿಯಲ್ಲಿನ ಸ್ಫೋಟಕ ಅಂಶಗಳನ್ನು ನಿಮ್ಮ ಫೋಕಸ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಗುಪ್ತ ವರದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಕ್ ಆಗಿದ್ದಾರೆ. ಗುಪ್ತ ವರದಿಯಿಂದ ಸಿದ್ದರಾಮಯ್ಯನವರ ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿದೆ. ಆ ಗುಪ್ತ ವರದಿಯಲ್ಲೇನಿದೆ ಅಂತಹ ಸಿಎಂಗೆ ಟೆನ್ಷನ್ ಕೊಡುವಂತಹ ಅಂಶಗಳು ವರದಿಯಲ್ಲಿ ಏನಿದ್ದಾವೆ? ನವೆಂಬರ್ ಕ್ರಾಂತಿ ಅಂತ ಏನು ಶುರು ಮಾಡಿದ್ರು ಅದು ನವೆಂಬರ್ ಕ್ರಾಂತಿ ಅಲ್ಲ, ಈಗ ನಂಬರ್ ಕ್ರಾಂತಿ ಅನ್ನೋ ಥರ ಆಗ್ತಾ ಇದೆ. MLAಗಳ ನಂಬರ್ ಗೇಮ್ ಇಲ್ಲಿ ಚಾಲ್ತಿಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಜನ MLAಗಳಿದ್ದಾರೆ, DK ಶಿವಕುಮಾರ್ ಪರವಾಗಿ ಎಷ್ಟು ಜನ MLAಗಳಿದ್ದಾರೆ ಅನ್ನುವಂತಹ ಅಂಶ ಈಗ ಹೈಕಮಾಂಡ್ ಗಮನಕ್ಕೆ ಬರ್ತಾ ಇದೆ. ಗುಪ್ತ ವರದಿಯನ್ನ ಕಂಡು ಸಿದ್ದರಾಮಯ್ಯನವರು ಶಾಕ್ ಆಗಿದ್ದಾರೆ. ಈಗಾಗಲೇ ಅಧಿಕಾರ ಹಸ್ತಾಂತರದ ವಿಷಯದಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿರುವಂತಹ DK ಶಿವಕುಮಾರ್ ತನಗಿರುವ ಶಾಸಕ ಬಲದ ಲೆಕ್ಕಾಚಾರವನ್ನ ಕನ್ಫರ್ಮ್ ಆಗಿ ಹೈಕಮಾಂಡ್ಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರಿಂದ ಪತ್ರವನ್ನ ಸಂಗ್ರಹಿಸಿದ್ದಾರೆ. ಎಲ್ಲ ಶಾಸಕರು ಕೂಡ DK ಶಿವಕುಮಾರ್ ಅವರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದಾರೆ. ಹಲವರ ಜೊತೆ ಹಲವಾರು ಮಾತುಕತೆಗಳು ಕೂಡ ನಡೆದಿವೆ. ಹೊಸ ಸರ್ಕಾರ, ಹೊಸ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಖಾತೆ, ಯಾವ ಲೆಕ್ಕ ಅನ್ನೋದರ ಕುರಿತು ಕೂಡ ಚರ್ಚೆಗಳನ್ನು DK ಶಿವಕುಮಾರ್ ತನ್ನ ನಿಕಟವರ್ತಿಗಳ ಜೊತೆ ಮಾಡಿದ್ದಾರೆ. ಈ ಎಲ್ಲ ಅಂಶಗಳು ಹೈಕಮಾಂಡ್ ಗಮನಕ್ಕೂ ಹೋಗಿದೆ. ಈ ಮಾಹಿತಿಯಿಂದ ಸಿದ್ದರಾಮಯ್ಯನವರು ಟೆನ್ಷನ್ಗೊಳಗಾಗಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಟ್ವಿಸ್ಟ್ ಏನು ನಡೀತಾ ಇದೆ, ಅಧಿಕಾರವನ್ನು ಬಿಟ್ಟು ಕೊಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಳ್ತಾ ಇಲ್ಲ. ಈ ಕಡೆ ಅಧಿಕಾರವನ್ನು ಬಿಟ್ಟು ಇರಲಿಕ್ಕೆ DK ಶಿವಕುಮಾರ್ ಒಪ್ಕೊಳ್ತಾ ಇಲ್ಲ. ಅವರಿಗೆ ಅಧಿಕಾರ ಪಡೆಯಬೇಕು ಅನ್ನುವ ಹಠ DK ಶಿವಕುಮಾರ್ ಅವರಿಗೆ. 5 ವರ್ಷ ಕಂಪ್ಲೀಟ್ ಮಾಡಬೇಕು, ನಾನೇ ಪೂರೈಸಬೇಕು, ದಾಖಲೆಯನ್ನು ಮಾಡಬೇಕು ಅನ್ನುವ ಹಠ ಸಿದ್ದರಾಮಯ್ಯನವ್ರಿಗೆ. ಈ ಇಬ್ಬರ ಹಗ್ಗ ಜಗ್ಗಾಟದಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗಿಯೂ ಸಂಕಷ್ಟದಲ್ಲಿದೆ. ರಾಜ್ಯದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದ್ದಾವೆ, ಯಾವ ರೀತಿಯ ವಾತಾವರಣ ಇದೆ, ಶಾಸಕರ ಅಭಿಪ್ರಾಯ ಏನು ಅನ್ನೋದನ್ನು ಗುಪ್ತವಾಗಿ ವರದಿ ತರಿಸಿಕೊಂಡಿದೆ ಹೈಕಮಾಂಡ್. ಆ ವರದಿಯಲ್ಲಿ DK ಶಿವಕುಮಾರ್ ಪರ ಬೆಂಬಲ ಇರೋದು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ವರದಿಯಿಂದ ಹೈಕಮಾಂಡ್ ಸಂಕಷ್ಟಕ್ಕೆ ಸಿಲುಕಿದೆ. 2021 ಲೋಕಸಭಾ ಚುನಾವಣೆಗೆ ಅಹಿಂದ ವರ್ಗಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯನವರು ಬೇಕೇ ಬೇಕು. ಸಿದ್ದರಾಮಯ್ಯನವ್ರನ್ನ ಸೈಲೆಂಟ್ ಮಾಡೋದು ಹೇಗೆ ಹಾಗಾದರೆ ಅನ್ನುವ ಚಿಂತೆಯಲ್ಲಿ ಹೈಕಮಾಂಡ್ ಇದೆ. ಆದರೆ ರಾಜ್ಯದಲ್ಲಿ ಅಹಿಂದ ನಾಯಕ, ಪ್ರಶ್ನಾತೀತ ನಾಯಕ ಅಂತ ಇದ್ದ ಸಿದ್ದರಾಮಯ್ಯನವರು ಶಾಸಕರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಶಾಸಕರು DK ಶಿವಕುಮಾರ್ ಬೆಂಬಲಕ್ಕೆ ನಿಂತಿರೋದು CM ಸಿದ್ದರಾಮಯ್ಯನವರ ಟೆನ್ಷನ್ಗೆ ಕಾರಣವಾಗಿದೆ. ಹಾಗಾದರೆ ಈ ಟೆನ್ಷನ್ಗೆ ಸಿದ್ದರಾಮಯ್ಯನವರು ಯಾವ ರೀತಿಯ ಮದ್ದನ್ನು ಅರಿತಾರೆ? ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.